ನಾನೇ ಒಳ್ಳೆ ಕುರುಬನು, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಎಂದು ಹೇಳಿದ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಸತ್ಯವೇದದಲ್ಲಿ 58ನೇ ಪುಸ್ತಕವಾಗಿರುವ ಮತ್ತು ಹೊಸ ಒಡಂಬಡಿಕೆಯಲ್ಲಿ 19ನೇ ಪುಸ್ತಕವಾಗಿರುವ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ವೀಕ್ಷಿಸುತ್ತಿರುವ ನೀವು ಈ ಕಾರ್ಯಕ್ರಮಗಳನ್ನು ಆನಂದಿಸುತ್ತಿರುವುದು ಅಷ್ಟೇ ಅಲ್ಲ, ಇವುಗಳ ಮೂಲಕ ಆತ್ಮಿಕ ಆಶೀರ್ವಾದಗಳನ್ನು ಹೊಂದುತ್ತಿರುವಿರಿ ಎಂದು ನಾನು ನಂಬುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು 1ನೇ ಅಧ್ಯಾಯದ 4ನೇ ವಚನದಿಂದ 6ನೇ ವಚನಗಳನ್ನು ಧ್ಯಾನ ಮಾಡಿಕೊಂಡು ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡಿರುತ್ತೇವೆ. ಯೇಸು ಕ್ರಿಸ್ತನು ದೇವದೂತರಿಗಿಂತಲೂ ಶ್ರೇಷ್ಠನಾಗಿರುವನು ಎಂಬ ಮುಖ್ಯ ಪ್ರಸ್ತಾಪವನ್ನು ನಾವು ಧ್ಯಾನ ಮಾಡುವಾಗ ದೇವದೂತರ ಕುರಿತು ಅನೇಕ ವಿಷಯಗಳನ್ನು ತಿಳಿದುಕೊಂಡೆವು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 7ನೇ ವಚನದಿಂದ 14ನೇ ವಚನಗಳನ್ನು ಧ್ಯಾನ ಮಾಡಲಿರುವೆವು. ಕಳೆದ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸಿದ ಅದೇ ಪ್ರಸ್ತಾಪದ ಮುಂದುವರಿಕೆಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳಲಿರುವೆವು. ಪ್ರಿಯರೇ, ಇಂದಿನ ಕಾರ್ಯಕ್ರಮವು ನಮಗೆ ಪುನಃ ಅನೇಕ ಆತ್ಮಿಕ ಸತ್ಯಾರ್ಥಗಳನ್ನು ತೆರೆದಿಡುವಂಥದ್ದಾಗಿರುವುದರಿಂದ ಈ ಕಾರ್ಯಕ್ರಮವನ್ನು ಪ್ರಾರ್ಥನಾಪೂರ್ವಕವಾಗಿ ಬಹಳ ಗಮನವಿಟ್ಟು ವೀಕ್ಷಿಸಬೇಕಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಳೆದ ದಿನಗಳಲ್ಲಿ ನೀವು ವೀಕ್ಷಿಸಿದ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ನಿಮ್ಮೆಲ್ಲರಿಗೆ ಆಶೀರ್ವಾದಪ್ರದವಾಗಿದೆ ಎಂದು ಬಲ್ಲೆವು. ಆದುದರಿಂದ ನೀವು ಹೊಂದಿದ ಆಶೀರ್ವಾದಗಳನ್ನು ನೆನಪಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ನಾವು ನೀಡುವ ದೂರವಾಣಿ ಸಂಖ್ಯೆಗೆ ಮಿಸ್ ಕಾಲ್ ಕೊಡುವುದನ್ನು ಮರೆಯಬೇಡಿರಿ. ಬನ್ನಿರಿ, ಇಂದಿನ ಧ್ಯಾನಕ್ಕೆ ನಾವು ಮುಂದುವರಿಯೋಣ. ಪ್ರೀತಿ ಸ್ವರೂಪನು, ಕರುಣಾನಿಧಿಯು, ಕೃಪೆಯಲ್ಲಿ ಐಶ್ವರ್ಯವಂತನಾಗಿರುವ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಆಲಿಸಲು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ದೇವರು ತನ್ನ ಮಹಾಕೃಪೆಯಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲುಗಾರರಾಗಿ ಆತನ ಪರಿಶುದ್ಧ ವಾಕ್ಯವನ್ನು ಧ್ಯಾನಿಸುವ ಹಾಗೆ ಒಟ್ಟುಗೂಡಿಸಿದ್ದಕ್ಕಾಗಿ ಆತನಿಗೆ ಮನಃಪೂರ್ವಕವಾಗಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಕರ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ಬನ್ನಿರಿ, ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ರಿಂದ 14 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈಗ ದಯಮಾಡಿ ನನ್ನೊಂದಿಗೆ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ, ದೇವರು ತನ್ನ ದೂತರನ್ನು ಗಾಳಿಗಳನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗವು ಕೀರ್ತನೆಗಳ ಪುಸ್ತಕ 104ನೇ ಅಧ್ಯಾಯ 4ನೇ ವಚನದಲ್ಲಿ ನಮಗೆ ದೊರೆಯುತ್ತದೆ. ದೂತರು ಕರ್ತನಿಗೆ ಸಂಬಂಧಪಟ್ಟವರು, ಅವರು ಆತನ ಸೇವಕರು ಮತ್ತು ಆತನ ಆರಾಧಕರಾಗಿದ್ದಾರೆ. ಇದನ್ನು ನಾವು ಬಹು ಪ್ರಾಮುಖ್ಯವಾಗಿ ನೋಡಬೇಕಾಗಿರುವುದು. ಇಬ್ರಿಯರ ಗ್ರಂಥಕರ್ತನು ಅಂದರೆ ಅಪೋಸ್ತಲನಾದ ಪೌಲನು ಎಂಬುದಾಗಿ ನಾನು ನಂಬುವ ಇವನು ಯೇಸು ಕ್ರಿಸ್ತನನ್ನು ದೂತರಿಗಿಂತಲೂ ಉತ್ತಮನೆಂದು ತೋರಿಸುತ್ತಿರುವನು ಮತ್ತು ಅದನ್ನು ರುಜುವಾತುಪಡಿಸಲು ಅವನು ಹಳೆಯ ಒಡಂಬಡಿಕೆಯ ವಾಕ್ಯ ಭಾಗಗಳನ್ನು ಉಪಯೋಗಿಸುತ್ತಿರುವನು. ಇಬ್ರಿಯರ ಗ್ರಂಥದ ಮೊದಲಿನ 2 ಅಧ್ಯಾಯಗಳು ಸಂಪೂರ್ಣವಾಗಿ ಪ್ರಾಮುಖ್ಯವಾದವುಗಳಾಗಿವೆ ಎಂಬುದನ್ನು ನಾವು ನೋಡಬಹುದಲ್ಲವೇ? ಇವು ವಿಶ್ವಾಸಿಗಳಿಗೋಸ್ಕರ ಯೇಸು ಕ್ರಿಸ್ತನು ಹೊಂದಿರುವ ಪ್ರಸ್ತುತ ಸೇವೆಯನ್ನು ಕುರಿತು ವ್ಯವಹರಿಸುವ ಈ ಗ್ರಂಥದ ಉಳಿದ ಭಾಗಕ್ಕೆ ಅಸ್ತಿವಾರವನ್ನು ಹಾಕುತ್ತವೆ. ಮತ್ತು ಇದರ ಉದ್ದೇಶವೇನೆಂದರೆ, ಜೀವದಿಂದಿರುವ ಕ್ರಿಸ್ತನು ಇದೇ ಗಳಿಗೆಯಲ್ಲಿ ದೇವರ ಬಲಗಡೆಯಲ್ಲಿ ಇದ್ದಾನೆ ಎಂಬ ನಿಜ ಸಂಗತಿಯ ಕುರಿತು ನಾವು ಪ್ರಜ್ಞೆಯುಳ್ಳವರಾಗಿರಬೇಕು ಎಂಬುದೇ. ಪ್ರಿಯರೇ, ಆತನು ನಮಗಿಂತಲೂ ವಾಸ್ತವಿಕನಾಗಿರುತ್ತಾನೆ. ಯಾಕೆಂದರೆ ನಾವು ಈ ವಾಕ್ಯ ಭಾಗಗಳನ್ನು ಓದುವಾಗ ನಾವು ಎಲ್ಲಿ ಇರುತ್ತೇವೆ ಎಂಬ ಹೇಳಿಕೆಯನ್ನು ಎಲ್ಲಿಯೂ ನೋಡುವುದಿಲ್ಲ. ನೋಡಿರಿ, ಒಂದು ದಿನದಲ್ಲಿ ನಮಗೇನು ಆಗುತ್ತದೆ ಎನ್ನುವುದನ್ನು ಹೇಳಲಿಕ್ಕೆ ಆಗುವುದೇ ಇಲ್ಲ. ಆದರೆ ಯೇಸು ಕ್ರಿಸ್ತನು ನನಗಾಗಿ, ನಮಗಾಗಿ ತಂದೆಯ ಬಲಗಡೆಯಲ್ಲಿ ಇದ್ದಾನೆ. ಆತನು ವಾಸ್ತವಿಕನಾದ
ಜೀವದಿಂದಿರುವ ಕ್ರಿಸ್ತನು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಬ್ರಿಯರಲ್ಲಿ ಅನೇಕರಿಗೆ ಹಳೆಯ ಒಡಂಬಡಿಕೆಯು ಬಹು ಚಿರಪರಿಚಿತವಾದುದರಿಂದ ಅವರಿಗೆ ದೇವದೂತರು ಪ್ರಾಮುಖ್ಯರಾಗಿದ್ದರು ಎಂಬುದನ್ನು ತಿಳಿದುಕೊಳ್ಳಲು ಸುಲಭವಾಗಿದೆ. ದೇವದೂತರು ದೇವರ ಸಿಂಹಾಸನದ ಪಕ್ಕದಲ್ಲಿಯೇ ಇರುವವರು ಎಂದು ಅವರು ಅಂದುಕೊಂಡಿದ್ದರು. ಅನೇಕ ದೇವರ ಸೇವಕರಿಗೆ ಹಾಗೂ ಪ್ರವಾದಿಗಳಿಗೆ ಈ ದೂತರು ಕಾಣಿಸಿಕೊಂಡದ್ದರ ಕುರಿತು ಅವರು ಓದಿ ತಿಳಿದುಕೊಂಡಿದ್ದರು. ಹೀಗಿರುವುದರಿಂದ ದೂತರು ಅವರಿಗೆ ವಿಶೇಷವಾದಂಥ ಜೀವಿಗಳಾಗಿದ್ದರು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೂತನು ಎಂಬುದಾಗಿ ಹೇಳುವಾಗ ಅದಕ್ಕೆ ಗ್ರೀಕ್ ಭಾಷೆಯಲ್ಲಿ ಯೋಗ್ಯಲಾಸ್ ಎಂಬುದಾಗಿರುತ್ತದೆ. ಇದಕ್ಕೆ ನಿಘಂಟು ಅಂದರೆ ಡಿಕ್ಷನರಿ ಕೊಡುವ ಅರ್ಥವು ಸುದ್ದಿ ಒಯ್ಯುವವನು ಅಥವಾ ವಾರ್ತಾವಾಹಕ ಎಂಬುದಾಗಿ. ಇದನ್ನು ಮಾನವ ಅಥವಾ ದೈವಿಕ ದೂತನಿಗೆ ಅನ್ವಯಿಸಬಹುದು. ಪವಿತ್ರ ಗ್ರಂಥದಲ್ಲಿ ನೋಡುವಂತೆ ಅಲೌಕಿಕ ಅಥವಾ ಸ್ವಾಭಾವಿಕ ಶಕ್ತಿಗೆ ಹೊರತುಪಡಿಸಿದ ಜೀವಿಗಳ ಕ್ರಮವಿರುತ್ತದೆ. ಒಂದು ವೇಳೆ ವಿಶ್ವದಲ್ಲಿರುವ ದೂತರ ಸಂಖ್ಯೆಯ ವಿಚಾರ ನಮಗೆ ತಿಳಿದಿದ್ದರೆ ಅದು ನಮ್ಮನ್ನು ನಿಜವಾಗಿಯೂ ಆಶ್ಚರ್ಯಪಡಿಸುತ್ತಿತ್ತು. ಅವರಿಗೆ ಆಕಾಶದ ಸೈನ್ಯ ಎಂದು ಕರೆಯಲಾಗುತ್ತದೆ ಮತ್ತು ಅವರ ಸಂಖ್ಯೆಯು ಬಹು ದೊಡ್ಡದಾಗಿದೆ. ನೋಡಿರಿ, ಅವರ ಸಂಖ್ಯೆ ಎಷ್ಟೆಂಬುದು ನಮಗೆ ತಿಳಿದಿಲ್ಲವಾದರೂ ಅವರ ಸಂಖ್ಯೆಯಲ್ಲಿ ಸಹಜವಾಗಿ ಕಡಿಮೆಯೂ ಆಗಿರುವುದಿಲ್ಲ, ಹೆಚ್ಚೂ ಆಗಿರುವುದಿಲ್ಲ. ಹೇಗೂ ದೇವರ ಯೋಜನೆಯಲ್ಲಿ ಅವರಿಗೆ ಬಹು ಮುಖ್ಯವಾದ ಪಾತ್ರವಿರುತ್ತದೆ. ಆದರೆ ಯೇಸು ಕ್ರಿಸ್ತನು ದೂತರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8-9 ವಚನಗಳನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮಗನ ವಿಷಯದಲ್ಲಿಯಾದರೋ ದೇವರೇ, ನಿನ್ನ ಸಿಂಹಾಸನವು ಯುಗಯುಗಾಂತರಗಳಲ್ಲಿ ಇರುವುದು. ನ್ಯಾಯದಂಡವೇ ನಿನ್ನ ರಾಜದಂಡವಾಗಿದೆ. ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ಆದುದರಿಂದ ದೇವರು ನಿನ್ನ ದೇವರೇ, ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಈ ವಾಕ್ಯ ಭಾಗವು ಸತ್ಯವೇದದಲ್ಲಿ ಕೀರ್ತನೆಗಳ ಪುಸ್ತಕ 45ನೇ ಅಧ್ಯಾಯದ 6 ಮತ್ತು 7ನೇ ವಚನಗಳಲ್ಲಿ ನಾವು ಗಮನಿಸಬಹುದು. ಮತ್ತು ಈ ಕೀರ್ತನೆಯು ಮೆಸ್ಸಿಯನಿಗೆ ಸಂಬಂಧಿಸಿದ ಕೀರ್ತನೆಗಳಲ್ಲಿ ಶ್ರೇಷ್ಠವಾದದ್ದು ಎಂದು ಪ್ರಕಟಿಸುತ್ತದೆ. ದಾವೀದನ ಸಾಲಿನಲ್ಲಿ ನೀತಿಯಿಂದ ಆಳಲಿರುವ ಒಬ್ಬನು ಬರಲಿದ್ದಾನೆ ಎಂಬುದಾಗಿ 45ನೇ ಕೀರ್ತನೆಯು ಹೇಳುತ್ತದೆ. ಈ ದರ್ಶನದ ಬಗ್ಗೆ ದಾವೀದನು ಬಹು ರೋಮಾಂಚನವುಳ್ಳವನಾಗಿ ಕೀರ್ತನೆ 45ನೇ ಅಧ್ಯಾಯ 1ನೇ ವಚನದಲ್ಲಿ, ನನ್ನ ನಾಲಿಗೆಯು ಒಳ್ಳೆ ಬರವಣಿಗಸ್ತನ ಲೇಖನಿಯಂತೆ ಸಿದ್ಧವಾಗಿದೆ ಎಂಬುದಾಗಿ ಹೇಳುತ್ತಾನೆ. ದಾವೀದನು ಹೇಳುತ್ತಿರುವುದೇನೆಂದರೆ, ಇದರ ಕುರಿತು ನಾನು ಬರೆಯುವುದಕ್ಕಿಂತ ಇನ್ನೂ ಉತ್ತಮವಾಗಿ ಹೇಳಬಹುದಾಗಿತ್ತು ಎಂಬುದಾಗಿ. ನೋಡಿರಿ, ಇಬ್ರಿಯರ ಗ್ರಂಥಕರ್ತನ ಅನುಸಾರವಾಗಿ ಬರಲಿರುವ ಈ ಒಬ್ಬನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನೊಬ್ಬನೇ ನೀತಿಯಿಂದ ಆಳಬಲ್ಲನು. ದೇವರು ಈ ಭೂಮಿಯನ್ನು ಆಳುವ ಹಕ್ಕನ್ನು ಯಾವ ದೂತನಿಗೂ ಕೊಟ್ಟಿರುವುದಿಲ್ಲ. ಮುಂದೆ ನಾವು ದೇವರೇ ನಿನ್ನ ಸಿಂಹಾಸನವು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ತಂದೆಯಾದ ದೇವರು ಮಗನಾದ ದೇವರಿಗೆ ದೇವರೇ ಎಂಬುದಾಗಿ ಕರೆಯುತ್ತಿರುವನು. ದೇವರು ಮಾನವ ರೂಪದಲ್ಲಿ ಪ್ರಕಟಿಸಲ್ಪಟ್ಟಾತನೇ ಕ್ರಿಸ್ತನು ಎಂಬುದನ್ನು ನಾವು ನಿರಾಕರಿಸುತ್ತಿರುವೆವೋ? ಒಂದು ವೇಳೆ ನಾವು ಹಾಗೇನಾದರೂ ಮಾಡುತ್ತಿದ್ದರೆ ಖಂಡಿತವಾಗಿಯೂ ನಾವು ದೇವರನ್ನೇ ವಿರೋಧಿಸುವವರಾಗಿರುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ದೇವರು ತಾನೇ ಯೇಸು ಕ್ರಿಸ್ತನನ್ನು ದೇವರು ಎಂಬುದಾಗಿ ಕರೆದನು. ನಾವು ಆತನನ್ನು ಹೇಗೆ ಕರೆಯಲಿರುವೆವು? ಆತನು ಮನುಷ್ಯ ರೂಪದಲ್ಲಿ ಪ್ರಕಟಿತನಾದ ದೇವರಾಗಿದ್ದಾನೆ. ಆತನು ಈ ವಿಶ್ವದ ಮೇಲೆ ಆಳಲಿರುವುದರಿಂದ ಆತನು ದೂತರಿಗಿಂತಲೂ ಶ್ರೇಷ್ಠನಾಗಿರುವನು. ಆತನೇ ಒಂದಾನೊಂದು ದಿವಸ ಈ ಲೋಕದ ಮೇಲೆ ಆಳ್ವಿಕೆಯನ್ನು ನಡೆಸಲಿರುವ ರಾಜಾದಿರಾಜನು ಕರ್ತರ ಕರ್ತನೂ ಆಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಮುಂದೆ ನಾವು ನೋಡುವಂತೆ ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ ಎಂಬ ಹೇಳಿಕೆಯು ಬಹು ಅದ್ವಿತೀಯವಾಗಿದೆ. ಇದನ್ನು ದಯಮಾಡಿ ಗಮನಿಸಿರಿ. ನೋಡಿರಿ, ಅನ್ಯಾಯ,
ಅನೀತಿ, ಅಧರ್ಮದಿಂದ ತುಂಬಿರುವಂಥ ಈ ಲೋಕವನ್ನು ಧರ್ಮವನ್ನು ಪ್ರೀತಿಸಿ ಅಧರ್ಮವನ್ನು ದ್ವೇಷಿಸುವ ಒಬ್ಬನು ಆಳುವುದನ್ನು ಸ್ವಲ್ಪ ಊಹಿಸಿರಿ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ, ನಮ್ಮ ವಾಕ್ಯ ಭಾಗವನ್ನು ಮುಂದುವರಿಸೋಣ. ದಯಮಾಡಿ ಈಗ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ರಿಂದ 12 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕರ್ತನೇ, ಆದಿಯಲ್ಲಿ ನೀನು ಭೂಮಿಗೆ ಅಸ್ತಿವಾರವನ್ನು ಹಾಕಿದಿ. ಗಗನಮಂಡಲವು ನಿನ್ನ ಕೈಕೆಲಸವಾಗಿದೆ. ಅವು ನಾಶವಾಗುವವು, ಆದರೆ ನೀನು ಶಾಶ್ವತವಾಗಿರುತ್ತಿ. ಅವೆಲ್ಲವೂ ವಸ್ತ್ರದಂತೆ ಹಳೆಯವಾಗುವವು. ಅವುಗಳನ್ನು ಮೇಲಂಗಿಯಂತೆಯೂ ವಸ್ತ್ರದಂತೆಯೂ ಮಡಿಸುತ್ತಿ, ಮತ್ತು ಅವು ಮಾರ್ಪಡುವವು. ನೀನಾದರೋ ಏಕರೀತಿಯಾಗಿದ್ದಿ, ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ ಎಂಬುದಾಗಿ. ಈಗ ತಾನೇ ನಾವು ಓದಿದಂಥ ಈ ವಾಕ್ಯ ಭಾಗವು ಕೀರ್ತನೆಗಳು 102ನೇ ಅಧ್ಯಾಯ 25ರಿಂದ 27 ವಚನಗಳಲ್ಲಿ ಬರೆಯಲ್ಪಟ್ಟಿರುತ್ತದೆ. ಇದು ಮತ್ತೊಂದು ವಿಶೇಷವಾದಂಥ ಹೇಳಿಕೆಯಾಗಿದ್ದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೃಷ್ಟಿಕರ್ತನಾಗಿರುವನು ಎಂಬುದನ್ನು ನಮಗೆ ತಿಳಿಸುತ್ತದೆ. ಈ ವಾಕ್ಯ ಭಾಗದಲ್ಲಿ ಪ್ರಚಂಡವಾದ ಪರಸ್ಪರ ವ್ಯತ್ಯಾಸವನ್ನು ತೋರಿಸುವ ಸಂಗತಿಗಳು ನಮಗೆ ಕೊಡಲ್ಪಟ್ಟಿರುವವು. ಅವು ಯಾವುವೆಂದರೆ, ದೂತರು, ಸೃಷ್ಟಿಸಲ್ಪಟ್ಟ ಜೀವಿಗಳು, ಕರ್ತನಾದ ಯೇಸು ಕ್ರಿಸ್ತನು ಸೃಷ್ಟಿಕರ್ತನು ಎಂಬುದಾಗಿ. ಪ್ರಿಯ ದೇವಜನರೇ, ನಾವು ಮುಂದುವರೆದು ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗಿದೆ: ಆದರೆ ದೇವದೂತರಲ್ಲಿ ಯಾವನ ವಿಷಯದಲ್ಲಿಯಾದರೂ ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂಬುದಾಗಿ ಎಂದಾದರೂ ಹೇಳಿದ್ದಾನೋ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಈ ವಾಕ್ಯ ಭಾಗವನ್ನೂ ಸಹ ನಾವು ಕೀರ್ತನೆಗಳು 110ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುತ್ತೇವೆ. ಈ ಕೀರ್ತನೆಯು ಹೊಸ ಒಡಂಬಡಿಕೆಯಲ್ಲಿ ಬೇರೆ ಎಲ್ಲ ಕೀರ್ತನೆಗಳಿಗಿಂತಲೂ ಹೆಚ್ಚಾಗಿ ಉಪಯೋಗಿಸಲ್ಪಟ್ಟಿರುತ್ತದೆ. ಈ ಕೀರ್ತನೆಯು ಯೇಸು ಕ್ರಿಸ್ತನ ದೈವಾವತಾರವನ್ನು ನಮಗೆ ಬೋಧಿಸುತ್ತದೆ. ನೋಡಿರಿ, ಸುವಾರ್ತೆಗಳಿಗಿಂತ ಹೆಚ್ಚಾಗಿ ಕೀರ್ತನೆಗಳಲ್ಲಿ ಯೇಸು ಕ್ರಿಸ್ತನ ಹೆಚ್ಚಿನ ಸಂಪೂರ್ಣವಾದ ಚಿತ್ರಣವಿರುತ್ತದೆ. ಬನ್ನಿರಿ ಪ್ರಿಯರೇ, ಈಗ ನಾವು ಕೊನೆಯದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನವನ್ನು ನೋಡಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಈ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಊಳಿಗದ ಆತ್ಮಗಳಲ್ಲವೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಿರುವವರ ಸೇವೆಗೋಸ್ಕರವಾಗಿ ಎಂಬುದಾಗಿ ಬರೆಯಲ್ಪಟ್ಟಿರುವುದೋ? ಖಂಡಿತವಾಗಿಯೂ ಇಲ್ಲ. ನೋಡಿರಿ, ಇಲ್ಲಿ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಎಂಬುದಾಗಿ ಬಹು ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುತ್ತದೆ. ಈ ವಾಕ್ಯ ಭಾಗವು ಮುಂದೊಂದು ದಿನ ಸಭೆಯು ಈ ಲೋಕದಿಂದ ಎತ್ತಲ್ಪಟ್ಟ ಮೇಲೆ ದೇವರು ಇಸ್ರಾಯೇಲ್ ಜನಾಂಗದ ಕಡೆಗೆ ಹಾಗೂ ಅನ್ಯರ ಕಡೆಗೆ ತಿರುಗಲಿರುವುದನ್ನು ಎದುರು ನೋಡುತ್ತಾ ಇದೆ. ದಯಮಾಡಿ ಗಮನಿಸಿರಿ, ಈಗ ಈ ಗಳಿಗೆಯಲ್ಲಿ ದೂತರು ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಿರುವವರ ಸೇವೆಯನ್ನು ಮಾಡುತ್ತಾ ಇರುವರು ಎಂಬುದಾಗಿ ಇಲ್ಲಿ ನಮಗೆ ತಿಳಿಸಲ್ಪಟ್ಟಿರುವುದಿಲ್ಲ. ನೋಡಿರಿ, ದೇವರು ತನ್ನ ಕಾರ್ಯಕ್ರಮದ ಅನುಸಾರವಾಗಿ ಚಲಿಸುತ್ತಿರುವನು ಮತ್ತು ತಾನು ಮಾಡಲಿರುವ ಪ್ರತಿಯೊಂದಕ್ಕೂ ಒಂದು ಸಂಕಲ್ಪವನ್ನು ಹೊಂದಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಪರಿಶುದ್ಧ ವಾಕ್ಯವನ್ನು ಆಲಿಸಿದ್ದೀರಿ. ದೇವರು ತನ್ನಾತ್ಮನ ಮೂಲಕ ಅನೇಕ ಅಮೂಲ್ಯವಾದಂಥ ಸತ್ಯಾಂಶಗಳನ್ನು ನಮಗೆ ಬಹು ಸ್ಪಷ್ಟವಾಗಿ ತಿಳಿಸಿದ್ದಾನೆಂದು ನಾನು ನಂಬುತ್ತೇನೆ. ನೋಡಿರಿ, ನಾವು ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಅದನ್ನು ಅಭ್ಯಾಸಿಸುವಾಗ ಅದು ನಮ್ಮ ನಿಜ ಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ ಹಾಗೂ ಬಯಲುಪಡಿಸುತ್ತದೆ. ಆಗ ನಾವು ವಾಕ್ಯಗಳಿಗೆ ವಿಧೇಯರಾಗಿ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ತಿದ್ದಿ ಸರಿಪಡಿಸಿಕೊಂಡು ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಜೀವಿಸುವುದಾದರೆ ದೇವರು ತನ್ನ ಮಹಾಕೃಪೆಯಲ್ಲಿ ಅನುಗ್ರಹಿಸುವಂಥ ಪಾಪ ಕ್ಷಮಾಪಣೆ, ರಕ್ಷಣಾ ಭಾಗ್ಯ
ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಳ್ಳುತ್ತೇವೆ. ಅಷ್ಟೇ ಅಲ್ಲದೆ ಆತನ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸುತ್ತಾ ದೇವರು ಅನುಗ್ರಹಿಸುವಂಥ ಸಕಲ ಆತ್ಮೀಕ ಆಶೀರ್ವಾದಗಳಿಗೆ ಪಾತ್ರರಾಗುತ್ತೇವೆ. ಪ್ರಿಯರೇ, ಇಲ್ಲಿವರೆಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 7ನೇ ವಚನದಿಂದ 14 ವಚನಗಳ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಈ ವಚನಗಳಲ್ಲಿ ನಾವು ಗಮನಿಸಿದಂಥ ಸತ್ಯಾರ್ಥಗಳು ನಮಗೆ ಬಹು ಸಹಾಯಕವಾಗಿವೆ ಎಂದು ನಾನು ನಂಬುತ್ತೇನೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ದೇವದೂತರಿಗಿಂತಲೂ ಶ್ರೇಷ್ಠನಾಗಿರುವನು ಎಂಬುದರ ಮುಂದುವರಿದ ಅಧ್ಯಯನ ಇದಾಗಿತ್ತು. ಈ ಪ್ರಸ್ತಾಪದ ಅಧ್ಯಯನದಲ್ಲಿ ನಾವು ದೇವಕುಮಾರನಾದ ಯೇಸು ಕ್ರಿಸ್ತನ ಹಾಗೂ ದೇವದೂತರ ನಡುವೆ ಎತ್ತಿ ತೋರಿಸಲ್ಪಟ್ಟ ವ್ಯತ್ಯಾಸಗಳನ್ನು ತಿಳಿದುಕೊಂಡಿರುತ್ತೇವೆ. ಕಾರ್ಯಕ್ರಮದ ಅಂತ್ಯದಲ್ಲಿ ಧ್ಯಾನಿಸಿದಂಥ ವಚನವನ್ನು ನೀವು ಗಮನವಿಟ್ಟು ಆಲಿಸಿದ್ದೀರಿ ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ಒಂದು ವೇಳೆ ಈ ಕಾರ್ಯಕ್ರಮಗಳು ನಿಮಗೆ ಆಶೀರ್ವಾದದಾಯಕವಾಗಿರುವುದಾದರೆ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೂ ಇವುಗಳನ್ನು ಪರಿಚಯಪಡಿಸಿರಿ ಎಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಾರ್ಥನಾಪೂರ್ವಕವಾಗಿ ವೀಕ್ಷಿಸಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುವನಾಗಿದ್ದೇನೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುವವರೆಗೆ ದೇವರ ಆಶೀರ್ವಾದವು ನಿಮ್ಮೆಲ್ಲರೊಂದಿಗೆ ಇರಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಅಮೂಲ್ಯವಾದ ಸಮಯದಲ್ಲಿ ನೀನು ಕೊಟ್ಟಂಥ ಅಮೂಲ್ಯವಾದ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯಗಳು ಜೀವವುಳ್ಳದ್ದು ಸ್ವಾಮಿ. ಅದನ್ನು ನಾವು ನಮ್ಮದಾಗಿ ಮಾಡಿಕೊಂಡಾಗ ನಮ್ಮ ಜೀವಿತದಲ್ಲಿ ಅದು ಕಾರ್ಯ ಮಾಡುತ್ತದೆ. ನಾವು ಕೇಳಿಸಿಕೊಂಡಂಥ ಧ್ಯಾನಿಸಿದ ವಾಕ್ಯಗಳ ಮೂಲಕವಾಗಿ ನಂಬಿಗಸ್ತರಾಗಿ ನಿನ್ನ ಹಿಂಬಾಲಿಸುತ್ತಾ ನಿತ್ಯ ಜೀವದ ನಿರೀಕ್ಷೆಗೆ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ಯಾರ್ಯಾರು ಯಥಾರ್ಥವಾಗಿ ಪ್ರಾರ್ಥನೆ ಮಾಡುತ್ತಿರುತ್ತಾರೋ ಅವರೆಲ್ಲರ ಜೀವಿತಗಳಲ್ಲಿ ನೀನು ಕಾರ್ಯ ಮಾಡಿ ರಕ್ಷಣೆಗೆ ನಡೆಸಿ ನೀನು ಮಹಿಮೆ ಹೊಂದು. ಅದೇ ಸಮಯದಲ್ಲಿ ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ರೋಗದಲ್ಲಿ, ಬೇನೆಯಲ್ಲಿ, ನಿರಾಶೆಯಲ್ಲಿರುವಂಥ ಒಂದೊಂದು ಪ್ರಾಣಗಳನ್ನು ಕರುಣಿಸಿ ನೀನು ಮಾತನಾಡಿ, ನೀನು ಮುಟ್ಟಿ ಪರಿಪೂರ್ಣವಾದ ಬಿಡುಗಡೆಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ನಿರೀಕ್ಷೆಯನ್ನು ಕೊಟ್ಟು ಕೈ ಹಿಡಿದು ನಡೆಸು. ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ಕೃಪೆಯಿಂದ ಬಹು ಪರಿಶ್ರಮದಿಂದ ನಡೆಸಲ್ಪಡುವ ಈ ಕಾರ್ಯಕ್ರಮದ ಅಭಿವೃದ್ಧಿಗೆ ನಿಮ್ಮ ಅಭಿಪ್ರಾಯಗಳು ಬಹು ಪ್ರಾಮುಖ್ಯವಾಗಿವೆ. ಆದುದರಿಂದ ತಾವೆಲ್ಲರೂ ಮರೆಯದೆ ನಾವು ತಿಳಿಸುವ ದೂರವಾಣಿ ಸಂಖ್ಯೆಗೆ ಮಿಸ್ ಕಾಲ್ ಕೊಡುವುದರ ಮೂಲಕವಾಗಿ ಈ ಸೇವೆಯು ನಿರಂತರವಾಗಿ ಮುಂದುವರಿಯಲು ನಮ್ಮೊಂದಿಗೆ ಕೈ ಜೋಡಿಸಿರಿ ಎಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ.